ಸ್ಫೋಟ ಆಗಿದೆ ಅಂತೇಳಿ ಆದಾಗ ನಿಜಕ್ಕೂ ಕೂಡ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಸ್ಫೋಟದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಕೂಡ ಈಗ ಮಾಹಿತಿಯನ್ನು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸ್ಫೋಟದ ಕುರಿತು ಉನ್ನತ ತನಿಖೆಗೆ ಮೋದಿಯವರು ಕೂಡ ಸೂಚನೆಯನ್ನು ನೀಡಿದ್ದಾರೆ. ಯಾವ ರೀತಿಯಾಗಿ ಆಗಿದೆ, ಏನು ಘಟನೆ ಇದು, ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ತನಿಖೆಗೆ ಪ್ರಧಾನಿ ಮೋದಿಯವರು ಕೂಡ ಆದೇಶವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ಗಮನಿಸಿದಾಗ 10 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದರೆ ಇದು ಬಹಳ ದೊಡ್ಡ ಪ್ಲಾನನ್ನು ನಡೆಸಿಕೊಂಡೇ ಈ ರೀತಿಯಾದಂತಹ ಸ್ಫೋಟ ಸಂಭವಿಸಿರುವಂತಹ ಸಾಧ್ಯತೆ ಕಂಡುಬರ್ತಾ ಇರುವಂಥದ್ದು. ವಿಶೇಷವಾಗಿ ಇಲ್ಲಿ RDXನ ಬಳಕೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಮಾನಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ. ಹೇಗಾಯಿತು ಇದು ಅಂತ ಹೇಳೋದ್ರ ಬಗ್ಗೆ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ. ಇಲ್ಲಿ ನೋಡಿ, ದೆಹಲಿಯಲ್ಲಿ ಸ್ಫೋಟ ಸಂಭವಿಸೋದಕ್ಕಿಂತ ಮುಂಚಿತವಾಗಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ವಿಧ್ವಂಸ ಕೃತ್ಯಕ್ಕೆ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ವೈದ್ಯರನ್ನೇ ಬಳಸಿಕೊಂಡು ದೇಶಾದ್ಯಂತ ಸ್ಫೋಟಕ್ಕೆ ತಯಾರಿ ಮಾಡಿಕೊಳ್ಳಲಾಗಿತ್ತು ಅನ್ನೋದು ಕೂಡ ಈಗಾಗಲೇ ಬಯಲಾಗಿದೆ. ಸರಿಸುಮಾರು 2900 kgಯಷ್ಟು ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಗನ್ನು, ಪಿಸ್ತೂಲ್ಗಳು ಸೇರಿದಂತೆ 7 ಜನರನ್ನು ಬಂಧನ ಮಾಡಲಾಗಿದೆ. ಈ ಪ್ರಕರಣಕ್ಕೂ ದೆಹಲಿ ಸ್ಫೋಟಕ್ಕೂ ಲಿಂಕ್ ಇದೆಯಾ ಅನ್ನೋ ಬಗ್ಗೆಯೂ ಕೂಡ ಈಗ ಬಹಳ ದೊಡ್ಡ ಅನುಮಾನ ಇರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಸಿಡಿದೆದ್ದಿದ್ದ ಭಾರತ ಪಾಕ್ ಉಗ್ರವಾದವನ್ನ ಬೇರು ಸಮೇತ ಕಿತ್ತು ಹಾಕಲು ಭಾರತ ಆಪರೇಷನ್ ಸಿಂಧೂರ್ ಆರಂಭಿಸಿತ್ತು. ಇದರ ಫಲವಾಗಿ ಉಗ್ರರ ಬೆನ್ನಿಗಿದ್ದ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದೂ ಆಯಿತು. ಇದೀಗ ಮತ್ತೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಮಾಡಿದ್ದ ಪಾಕ್ ಮೂಲಭೂತವಾದಿಗಳ ಪ್ಲಾನ್ ಠುಸ್ಸಾಗಿದೆ. ಕಾಶ್ಮೀರ, ಹರಿಯಾಣದಲ್ಲಿ ಉಗ್ರರ ಮಹಾಬೇಟೆ. 2900 kg ಸ್ಫೋಟಕ ಹಾಗೂ ಶಸ್ತ್ರಾಸ್ತ್ರಗಳ ಜಪ್ತಿ. ಸ್ವಲ್ಪ ಯಾಮಾರಿದ್ರು ದೇಶಾದ್ಯಂತ ರಕ್ತದೋಕುಳಿಯೇ ನಡೆದೋಗ್ತಿತ್ತು. ಜನರ ಪ್ರಾಣ ಕಾಪಾಡೋ ವೈದ್ಯರೇ ಮುಸ್ಲಿಂ ಮೂಲಭೂತವಾದದಿಂದಾಗಿ ಪ್ಯಾನ್ ಇಂಡಿಯಾ ಸ್ಫೋಟಕ್ಕೆ ಸಜ್ಜಾಗಿದ್ರು. ಅಂತಹ ಭಯಾನಕ ತಂತ್ರವನ್ನ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು ವಿಫಲಗೊಳಿಸಿದ್ದಾರೆ. ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸರ್ ಫಜ್ವತ್ ಉಲ್ ಹಿಂದ್ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿದ್ದ ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಘಟಕವನ್ನ ಪತ್ತೆ ಹಚ್ಚಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತ್ನಾಗ್, ಶ್ರೀನಗರ, ಗಂಡರ್ಬಾಲ್, ಶೋಪಿಯಾನ್ ಮತ್ತು ಹರಿಯಾಣ ಫರೀದಾಬಾದ್, ಸಹರಾನ್ಪುರದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ದೇಶದ ಹಲವೆಡೆ ಸ್ಫೋಟ ನಡೆಸಲು ಸಂಗ್ರಹಿಸಲಾಗಿದ್ದ ಬರೋಬ್ಬರಿ 2900 kg ಅಮೋನಿಯಂ ನೈಟ್ರೇಟ್ ಸ್ಫೋಟಕ, 1 AK-47 ಮ್ಯಾಗಜಿನ್ಗಳು, ಪಿಸ್ತೂಲು ಮತ್ತು ಜೀವಂತ ಗುಂಡುಗಳು, ಎನ್ಕ್ರಿಪ್ಟ್ ಸಂವಹನ ಸಾಧನಗಳನ್ನ ಜಪ್ತಿ ಮಾಡಿದ್ದಾರೆ. ಈ ಮೂಲಕ ದೇಶದಲ್ಲಿ ನಡೆಯಬಹುದಾಗಿದ್ದ ಭಯಾನಕ ಕೃತ್ಯದ ಸಂಚನ್ನ ವಿಫಲಗೊಳಿಸಿದ್ದಾರೆ. ಈ ವೇಳೆ 3 ವೈದ್ಯರು ಸೇರಿ 7 ಮಂದಿಯನ್ನ ಬಂಧಿಸಿದ್ದಾರೆ. ಸುಳಿವು ನೀಡಿತ್ತು ವೈದ್ಯ ಹಾಕಿದ್ದ ಒಂದು ಪೋಸ್ಟರ್. ಉಗ್ರ ಕೃತ್ಯಕ್ಕೆ ವೈಟ್ ಕಾಲರ್ ಮಾಡೆಲ್. ಪೊಲೀಸರು ಈ ಉಗ್ರ ಕೃತ್ಯದ ಸಂಚನ್ನ ವಿಫಲಗೊಳಿಸಿದ್ದೇ ಒಂದು ರೋಚಕ. ಅಕ್ಟೋಬರ್ 27ರಂದು ಶ್ರೀನಗರದಲ್ಲಿ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದವು. ಈ ವೇಳೆ ವೈದ್ಯ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಪೋಸ್ಟರ್ಗಳನ್ನು ಅಂಟಿಸುತ್ತಿದ್ದ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗಿದ್ದವು. ಇದೇ ಆಧಾರದಲ್ಲಿ ಕಾರ್ಯಾಚರಣೆಗಿಳಿದ ಪೊಲೀಸರಿಗೆ ಉಗ್ರರ ಲಿಂಕ್ ಪತ್ತೆಯಾಗಿತ್ತು. ಕಾರ್ಯಾಚರಣೆಗಿಳಿದ ಪೊಲೀಸರು ಆತ ಕೆಲಸ ಮಾಡುತ್ತಿದ್ದ ಅನಂತ್ನಾಗ್ನ ಸರ್ಕಾರಿ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದರು. ಈ ವೇಳೆ ಆದಿಲ್ ಬಳಸುತ್ತಿದ್ದ ಲಾಕರ್ನಿಂದ ಒಂದು AK-47 ರೈಫಲ್ ಮತ್ತು ಮದ್ದುಗುಂಡುಗಳು ಪತ್ತೆಯಾಗಿತ್ತು. ಇದರ ಬೇರು ಬಿಡಿಸಲು ಆರಂಭಿಸಿದ ಪೊಲೀಸರಿಗೆ ಹರಿಯಾಣದ ಲಿಂಕ್ ಪತ್ತೆಯಾಗಿತ್ತು. ಈ ವೇಳೆ ಹರಿಯಾಣದಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತೋರ್ವ ಉಗ್ರ ಹಾಗೂ ವೈದ್ಯ ಮುಜಾಮಿಲ್ನ ಸುಳಿವು ಸಿಕ್ಕಿತ್ತು. ದಕ್ಷಿಣ ಕಾಶ್ಮೀರದ ಖಾಜಿಗುಂಡ್ ನಿವಾಸಿಯಾಗಿರೋ ಈತ ಅಕ್ಟೋಬರ್ 2024ರವರೆಗೆ ಅನಂತ್ನಾಗ್ನಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಹಿರಿಯ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದ. ಬಳಿಕ ಉತ್ತರ ಪ್ರದೇಶದ ಸಹರನ್ಪುರ್ನಲ್ಲಿರುವ ಆಸ್ಪತ್ರೆಗೆ ಸೇರಿದ್ದ. ಕಣಿವೆಯ ಭಯೋತ್ಪಾದಕ ಸಂಘಟನೆಗಳ ಜೊತೆ ಸಂಪರ್ಕ ಸಾಧಿಸಿದ್ದ ಆದಿಲ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ವಿಧ್ವಂಸಕ ಕೃತ್ಯ ಯೋಜನೆಗಳಲ್ಲಿ ಸಕ್ರಿಯನಾಗಿದ್ದ.
ಆದಿಲ್ ನೀಡಿದ ಸುಳಿವಿನ ಆಧಾರದಲ್ಲಿ ಹರಿಯಾಣದ ಅಲ್ ಫಲಾಹ್ ಆಸ್ಪತ್ರೆ ಮೇಲೆ ದಾಳಿ ಮಾಡಿ ಅಲ್ಲಿ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದ ಮುಜಾಮಿಲ್ನನ್ನ ಬಂಧಿಸಲಾಗಿತ್ತು. ಆತನನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ತನ್ನ ಫರೀದಾಬಾದ್ ಮನೆಯಲ್ಲಿ ಸ್ಫೋಟಕ ಇಟ್ಟಿರೋದಾಗಿ ಬಾಯ್ಬಿಟ್ಟಿದ್ದ. ಹೀಗಾಗಿ ಇವತ್ತು ದಾಳಿ ಮಾಡಿದಾಗ 350 ಕೆಜಿ ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿದೆ. ಅಲ್ಲದೆ ಈತನ ಜೊತೆಗೆ ಕೆಲಸ ಮಾಡುತ್ತಿದ್ದ ಮಹಿಳಾ ವೈದ್ಯೆ ಡಾಕ್ಟರ್ ಶಾಹೀನ್ ಎಂಬ ಮಹಿಳೆಯನ್ನೂ ಬಂಧಿಸಲಾಗಿದ್ದು, ಆಕೆಯ ಸ್ವಿಫ್ಟ್ ಡಿಸೈರ್ ಕಾರಿನಲ್ಲಿ AK-47 ರೈಫಲ್ ಕೂಡ ಪತ್ತೆಯಾಗಿದೆ. ಇನ್ನು ಈ ಗುಂಪಿನೊಂದಿಗೆ ಸಂಬಂಧ ಹೊಂದಿರುವ ಇಮಾಮ್ ಒಬ್ಬರನ್ನ ವಿಚಾರಣೆಗೊಳಪಡಿಸಿದಾಗ ಅದೇ ಪ್ರದೇಶದಲ್ಲಿನ ಮನೆಯಲ್ಲಿ 2583 ಕೆಜಿ ಸ್ಫೋಟಕಗಳು ಪತ್ತೆಯಾಗಿವೆ. एंटी टेरर मॉड्यूल पे काम करते हुए हमारी दोनों की ज्वाइंट टीम ने यहाँ पे जो है काम किया, जिसके अंदर एक एक्यूज को पहले यहाँ से पकड़ा गया था जिसका नाम है डॉक्टर मुजम्मल, और इस पे आगे कार्रवाई करते हुए जो है कल जो है रेड्स की गई, और जिसमें रेड्स के दौरान यहाँ पे लगभग 360 केजी के आसपास इन्फ्लेमेबल मटेरियल है जो कि संभावित अमोनियम नाइट्रेट है. ಈ ಮುಜಾಮಿಲ್ ಪುಲ್ವಾಮಾ ನಿವಾಸಿಯಾಗಿದ್ದು ಆದಿಲ್ ಜೊತೆ ಸೇರಿ ಹೊಸದಿಲ್ಲಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದನಂತೆ. ಅಲ್ಲದೆ ಭಯೋತ್ಪಾದಕ ಜಾಲಗಳಿಗೆ ಉನ್ನತ ಶಿಕ್ಷಣ ಪಡೆದ ವೃತ್ತಿಪರರನ್ನೇ ಬ್ರೈನ್ ವಾಶ್ ಮಾಡುತ್ತಿದ್ದು ವೈಟ್ ಕಾಲರ್ ಉಗ್ರವಾದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಇಷ್ಟೊಂದು ಪ್ರಮಾಣದ ಸ್ಫೋಟಕವನ್ನ ಭದ್ರತಾ ಪಡೆ ಮತ್ತು ಗುಪ್ತಚರ ವಿಭಾಗದ ಕಣ್ತಪ್ಪಿಸಿ ಜಮ್ಮು ಮತ್ತು ಕಾಶ್ಮೀರದಿಂದ ರಾಷ್ಟ್ರ ರಾಜಧಾನಿ ಸಮೀಪ ಸಾಗಿಸಿದ್ದೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ NIA ತನಿಖೆಗಿಳಿಯೋ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೋಡಿ, ಇಲ್ಲಿ ಬಹಳ ಅನುಮಾನಗಳು ಇವಾಗ ಇರುವಂಥದ್ದು. ಒಂದು ಜಮ್ಮು ಕಾಶ್ಮೀರ, ನಂತರ ಹರಿಯಾಣದಲ್ಲಿ ಸ್ಟೋರ್ ಮಾಡಿದ್ರು ಅಂತ ಹೇಳ್ಕೊಂಡು ದೆಹಲಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಂತ ಹೇಳ್ಕೊಂಡು ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸ್ಫೋಟವೂ ಕೂಡ ಸಂಭವಿಸಿದೆ. ಇನ್ನು ದೆಹಲಿ ಸ್ಫೋಟಕ್ಕೆ ಹುಂಡಾಯ್ i20 ಕಾರನ್ನು ಬಳಕೆ ಮಾಡ್ಕೊಂಡಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಹುಂಡಾಯ್ i20 ಕಾರನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಕಾರ್ನಲ್ಲಿ 2ರಿಂದ 3 ಇದ್ದರ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ನಿಧಾನಕ್ಕೆ ಚಲಿಸ್ತಾನೆ ಅದು ಸಿಗ್ನಲ್ನಲ್ಲಿ ಸ್ಫೋಟಗೊಳ್ಳುತ್ತೆ. ಅಂದರೆ ಇದೊಂದು ಪ್ಲಾನ್ಡ್ ಆಕ್ಷನ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಿಧಾನಕ್ಕೆ ಬರುತ್ತೆ, ಅಲ್ಲಿ ಸಿಗ್ನಲಲ್ಲಿ ಅದು ಸ್ಫೋಟಗೊಳ್ಳುತ್ತೆ. ಸಿಗ್ನಲ್ನಲ್ಲಿ ಸ್ಫೋಟಗೊಳ್ಳೋದ್ರ ಮೂಲಕವಾಗಿ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಸಾಮಾನ್ಯ ಜನ ಸಂಜೆ ಹೊತ್ತಿನಲ್ಲಿ ಮನೆಗಳಿಗೆ ತೆರಳೋದಕ್ಕೆ ಸಿಗ್ನಲ್ಗಳಿಗೆ ಬಂದು ನಿಂತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಿಗ್ನಲನ್ನು ಟಾರ್ಗೆಟ್ ಮಾಡಿರೋದು, ಅದು ಕೂಡ ಪರ್ಟಿಕ್ಯುಲರ್ ಆಗಿ अमित शाह प्राथमिक सूचना जो मिली है उसमें कुछ लोग हताहत भी हुए हैं. ब्लास्ट की सूचना आते ही 10 मिनट में दिल्ली क्राइम ब्रांच, दिल्ली स्पेशल ब्रांच की टीमें स्पॉट पर पहुंची है. NSG और NIA की टीम FSL के साथ अभी गहन जांच करने का शुरू किया है. आसपास के स्थान के सभी CCTV कैमरा और बाकी सब चीज़ों की जांच के आदेश दे दिए हैं. मेरी CP दिल्ली से भी बात हुई है, स्पेशल ब्रांच के इंचार्ज से भी बात हुई है. CP दिल्ली और स्पेशल ब्रांच के इंचार्ज स्पॉट पर मौजूद हैं. हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी. सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे. मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा. ಇಲ್ಲಿ ಸ್ಫೋಟದ ಬಗ್ಗೆ ಈಗ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಮತ್ತು ಈಗಾಗಲೇ NIA ತನಿಖೆಯನ್ನು ನಡೆಸ್ತಾ ಇದೆ. NSG ಕೂಡ ಸ್ಥಳಕ್ಕೆ ತಲುಪಿದೆ. ಜೊತೆಗೆ ಹಾಗೇನೇ FSL ತಂಡವು ಕೂಡ ಅಲ್ಲಿಗೆ ತಲುಪಿದೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ದಿಲ್ಲಿಯ ಕ್ರೈಮ್ ಬ್ರಾಂಚ್ನ ಪೊಲೀಸ್ ಅಧಿಕಾರಿಗಳು ಕೂಡ ಘಟನೆ ನಡೆದ 10 ನಿಮಿಷದೊಳಗಡೆ ಅಲ್ಲಿಗೆ ತಲುಪಿದ್ದಾರೆ. ನಾನು ಕೂಡ ಸ್ಥಳಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ಭೇಟಿ ಕೊಡ್ತೀನಿ ಅನ್ನೋಂಥನ್ನು ಕೂಡ ಅಮಿತ್ ಶಾ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ಸ್ಫೋಟದ ಬಗ್ಗೆ ತನಿಖಾ ತಂಡಗಳು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾವೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ದೇಶದ ಜನರ ಮುಂದೆ ಇಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಅಮಿತ್ ಶಾ ಅವರು ನೀಡಿದ್ದಾರೆ. ಆದರೆ ಇದುವರೆಗೂ ಕೂಡ ಇದು ನಿಜಕ್ಕೂ ಯಾವ ಸ್ವರೂಪದ ಸ್ಫೋಟ ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಈ ಘಟನೆಯ ಬಗ್ಗೆ ಅವರು ಸಂಪೂರ್ಣವಾದಂಥ ತನಿಖೆಯನ್ನು ಕೈಗೊಳ್ತೀವಿ ಮತ್ತು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇದರ ಬಗ್ಗೆ ತನಿಖೆಯನ್ನು ನಡೆಸಲಾಗುತ್ತೆ ಅನ್ನೋಂಥದ್ದನ್ನು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು
ಸ್ಪಷ್ಟಪಡಿಸಿದ್ದಾರೆ. ಮತ್ತು ಯಾವ ಮಾಹಿತಿಗಳು ಲಭ್ಯ ಆಗ್ತವೋ ತನಿಖೆಯನ್ನು ನಡೆಸಿದ ನಂತರ ಅದರ ಬಗ್ಗಿನ ಸಂಪೂರ್ಣ ಮಾಹಿತಿಯನ್ನು, ಸಂಪೂರ್ಣ ವಿವರವನ್ನು ದೇಶದ ಜನರ ಮುಂದೆ ಇಡ್ತೀವಿ ಅನ್ನೋದನ್ನು ಕೂಡ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ಈ ಒಂದು ದೊಡ್ಡ ಸ್ಫೋಟವನ್ನು ಬಹಳ ಪ್ಲಾನ್ಡ್ ಆಗಿ ಮಾಡ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಟಾರ್ಗೆಟು ಕೆಂಪುಕೋಟೆ ಸಮೀಪದ ಮೆಟ್ರೋ ಸ್ಟೇಷನ್ನ ಸಿಗ್ನಲ್ನಲ್ಲಿನೇ ಇದನ್ನು ಸ್ಫೋಟಿಸಿರೋದ್ರ ಮೂಲಕವಾಗಿ ದೇಶದ ಬಹಳ ಪ್ರಮುಖ ಕೇಂದ್ರ ಬಿಂದುವಿನ ಬಳಿಯಲ್ಲಿನೇ ಈ ಒಂದು ಸ್ಫೋಟವನ್ನು ಮಾಡೋದ್ರ ಮೂಲಕವಾಗಿ ದೇಶದ ಭದ್ರತೆಗೆ ಒಂದು ಸವಾಲೆಸೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ದಿನೇಶ್ ರಾವ್ ಅವರೀಗ ಸಂಪರ್ಕದಲ್ಲಿದ್ದಾರೆ, ವಿಧಿವಿಜ್ಞಾನ ತಜ್ಞರು. ಡಾಕ್ಟರ್ ದಿನೇಶ್ ರಾವ್ ಅವರೇ, ಈ ಘಟನೆನ ಗಮನಿಸಿದಾಗ ಈಗಾಗಲೇ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, NIA, NSG, FSL ತಂಡ ಇವೆಲ್ಲವೂ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಆದರೆ ಈ ಇಡೀ ಸ್ಫೋಟದ ಬಗೆಗಿನ ಒಟ್ಟು ವಿವರಗಳನ್ನು ನೋಡ್ತಾ ಹೋದಾಗ ಯಾವ ಸ್ವರೂಪದ ಅನುಮಾನಗಳಿಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ದಿನೇಶ್ ರಾವ್ ಅವರೇ? ಹರಿಪ್ರಸಾದ್, ನಾನು ನೋಡಿದೆ ಕ್ರೈಮ್ ಸೀನ್ ಎಲ್ಲ ವಿಡಿಯೋಸು, ಪಿಕ್ಚರ್ಸ್ ನೋಡಿದೆ. ಸೊ ಅದರ ಆಧಾರದ ಮೇಲೆ ಹೇಳಬೇಕು ಅಂದ್ರೆ ಡೆಫಿನೆಟ್ಲಿ ದ ಎಪಿಸೆಂಟರ್ ಆಫ್ ದ ಬ್ಲಾಸ್ಟ್ ಏನಿದೆ, ಹೌದು, ದಟ್ ಮತ್ತೆ ಅದರ ಪೆರಿಮೀಟರ್ ಅಂತೀವಿ, ಅದರದ್ದು ಅಂದ್ರೆ ಶಾಕ್ ವೇವ್ಸ್ ಎಲ್ಲಿವರೆಗೂ ಹೋಗಿದೆ, ಆ ಸುತ್ತಮುತ್ತಲ ಜಾಗ ಇಟ್ ಇಸ್ ನಿಯರ್ಲಿ ಅರೌಂಡ್ 30-40 ಮೀಟರ್ಸ್ ವರೆಗೂ ಹೋಗಿದೆ. ಹೌದು. ಸೊ ಅದನ್ನೆಲ್ಲ ಗಮನಿಸಿದಾಗ ಡೆಫಿನೆಟ್ಲಿ ಇಟ್ ಇಸ್ ಒನ್ ಥಿಂಗ್ ಕನ್ಕ್ಲೂಡ್ ಮಾಡ್ಬೋದು, CNG ಅಂತ ಏನ್ ಹೇಳ್ತಿದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ಮೋಸ್ಟ್ ಅನ್ಲೈಕ್ಲಿ, ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ಬೋದು CNG ಬ್ಲಾಸ್ಟ್. ಇಟ್ ಇಸ್ ಎಕ್ಸ್ಪ್ಲೋಸಿವ್ಸ್ ಹ್ಯಾಸ್ ಬಿನ್ ಯೂಸ್ಡ್. ಆಮೇಲೆ ಅದು ತೀವ್ರತೆ ಎಲ್ಲ ನೋಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಇನ್ವಾಲ್ವಿಂಗ್ ಸಮ್ ಆರ್ಗನೈಸೇಷನ್, ದರ್ ಇಸ್ ನೋ ಡೌಟ್ ಇನ್ ದಟ್. ಬಟ್ ಯಾವುದು ಎಕ್ಸ್ಪ್ಲೋಸಿವ್ಸ್ ಎಷ್ಟು ಪ್ರಮಾಣದಲ್ಲಿ ಇಟ್ಟಿದ್ದಾರೆ, ಯಾವ ಆರ್ಗನೈಸೇಷನ್ ಇದೆ, ಅದು ಯಾವುದು ಎಕ್ಸ್ಪ್ಲೋಸಿವ್ಸ್ ಅನ್ನೋದು ಕೆಮಿಕಲ್ ಅನಾಲಿಸಿಸ್ ಅಲ್ಲಿ ಗೊತ್ತಾಗ್ತದೆ. ಹೌದು. ಯಾವ ಆರ್ಗನೈಸೇಷನ್ ಇದೆ ಅಂದ್ರೆ ಅದು ಡೆಟೋನೇಟರ್ಸು, ಆ ಕಂಟೈನರ್ಸು, ಅದರ ಆಧಾರದ ಮೇಲೆ ದ ಪ್ಯಾಟರ್ನ್ ಯೂಸ್ ಮಾಡಿರ್ತಕ್ಕಂಥದ್ದು, ಪ್ಲಸ್ ಆ ವೆಹಿಕಲ್ಸ್ ಯಾರಿಗೆ ಬಿಲಾಂಗ್ ಮಾಡಿದೆ, ಮತ್ತೆ ಅಲ್ಲಿ ಕಾಲ್ ರೆಕಾರ್ಡ್ಸ್, ಕಾಲ್ ಡಂಪಿಂಗ್ಸು, ಪ್ಲಸ್ CCTV ಎವಿಡೆನ್ಸಸ್ಸು, ಪ್ಲಸ್ ಬೇರೆ ಇವ್ರು ಏನು ಮಾನಿಟರ್ ಮಾಡ್ತಿದ್ದಾರೆ ಸಸ್ಪೆಕ್ಟ್ಸು, ಅವ್ರದ್ದು ಮೂವ್ಮೆಂಟ್ಸು ಆಫ್ಟರ್ ದ ಬ್ಲಾಸ್ಟ್, ಬಿಫೋರ್ ದ ಬ್ಲಾಸ್ಟ್, ಇದೆಲ್ಲ ಆಧಾರದ ಮೇಲೆ ಡೆಫಿನೆಟ್ಲಿ ದೇ ವಿಲ್ ಟ್ರೇಸ್ ಔಟ್ ದ ಫಿಂಗರ್ ಪ್ರಿಂಟ್ಸ್ ಆಫ್ ಸೋ ಕಾಲ್ಡ್ ಆರ್ಗನೈಸೇಷನ್ ಅಂಡ್ ದ ಪಾಸಿಬಲ್ ಅಕ್ಯೂಸ್ಡ್ ಆಲ್ಸೋ. ಹೌದು. ಇಲ್ಲಿ ಅಲ್ಲಿ ಆ ದೃಶ್ಯವನ್ನು ನೋಡ್ತಾ ಇದ್ದಾಗ ಒಂದು ಕ್ಯಾಂಟರ್, ಒಂದು ಮಿನಿ ಕ್ಯಾಂಟರ್ ರೀತಿಯ ಒಂದು ಗೂಡ್ಸ್ ಕ್ಯಾರಿಯರ್ ವೆಹಿಕಲನ್ನು ನಾವು ಗಮನಿಸಿದರೆ ಅದು ಕಂಪ್ಲೀಟ್ ಒಳಭಾಗಕ್ಕೆ ಡೆಂಟ್ ಆದ ರೀತಿಯಲ್ಲಿ ಕಾಣುತ್ತೆ. ಅಂದರೆ ಅದು ಈ ಸ್ಫೋಟದ ತೀವ್ರತೆಗೆ ಆ ಇಡೀ ಭಾಗವೇ ಒಳಕ್ಕೆ ಜಜ್ಜಿದಂಗೆ ಗೋಚರಿಸುತ್ತೆ. ಬಹುಶಃ ಇದು ಆ ತೀವ್ರ ಸ್ಫೋಟದ ಪರಿಣಾಮವನ್ನೇ ಇರುತ್ತಾ ಅಂತ? ಅಲ್ಲ, ಅದೇ ಒಂದು ಏನಾಗುತ್ತೆ ನೋಡಿ, ಒಂದ್ಸಲಿ ಬ್ಲಾಸ್ಟ್ ಆದಾಗ ಒಂದು ಆ ಕಂಟೈನರ್ದು ಕ್ಯಾಪ್ಸುಲ್ ಅಂದ್ರೆ ಆ ಕಂಟೈನರ್ದು ಅದೇ ಪೀಸಸ್ ಆಗುತ್ತೆ ಒಂದು. ಪ್ಲಸ್ ಅದು ಸರ್ ಇದು ಕಾರ್ನಲ್ಲಿ ಇಟ್ಟಿರೋದ್ರಿಂದ ಕಾರ್ ಪೀಸ್ ಆಗಿ ಅದು ಸ್ಪ್ಲಿಂಟರ್ಸ್ ಆಗಿ ಅದು ಹೋಗಿ ಹೊಡೆಯೋದು ಒಂದು. ಪ್ಲಸ್ ಈ ಶಾಕ್ ವೇವ್ಸ್